ನಮಸ್ಕಾರ. ಇವತ್ತಿನ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ನಾವೆಲ್ಲರೂ ಆನ್ಲೈನ್ನಲ್ಲಿ ಯಾವ್ದಾದ್ರೂ ಹೊಸ ಆಪ್ ಡೌನ್ಲೋಡ್ ಮಾಡಿದಾಗ ಒಂದು ಉದ್ದನ ಪೇಜ್ ಬರುತ್ತೆ. ಅದರಲ್ಲಿ ಐ ಆಕ್ಸೆಪ್ಟ್ ಅಥವಾ ನಾನು ಒಪ್ಪುತ್ತೇನೆ ಅನ್ನೋ ಚಿಕ್ಕ ಬಟನ್ನ ಕಣ್ಣು ಮುಚ್ಕೊಂಡು ಹೌದು. ಅಂದ್ರೆ ಏನು ಓದದೇನೆ ಕೆಳಗೆ ಸ್ಕ್ರೋಲ್ ಮಾಡಿ ಕ್ಲಿಕ್ ಮಾಡ್ತೀವಿ. ಎಕ್ಸಾಕ್ಟ್ಲಿ ಓದುದೇನೆ ಒತ್ತೀವಿ. ಆದ್ರೆ ಇನ್ಮುಂದೆ ಈ ಚಿಕ್ಕ ಅಭ್ಯಾಸ ಟೆಕ್ ಕಂಪನಿಗಳ ಪಾಲಿಗೆ ಒಂದು ದೊಡ್ಡ ಸಿಡಿಮದ್ದಾಗ್ಲಿದೆ. ಸೊ ಇವತ್ತಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಈ DPDPA ಅಂದ್ರೆ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆಕ್ಟ್ 2023 ರ ಅಡಿಯಲ್ಲಿ ಈ ಸಮ್ಮತಿ ಅಥವಾ ಕನ್ಸೆಂಟ್ ವ್ಯವಸ್ಥೆ ಹೇಗೆ ಸಂಪೂರ್ಣವಾಗಿ ಬದಲಾಗ್ತಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿದ್ದೇವೆ. ಖಂಡಿತ. ನಮ್ಮ ಮುಂದಿರುವ ಮಾಹಿತಿಯ ಮೂಲಗಳು ಬಂದು ಒಂದು ಸಮ್ಮತಿ ನಿರ್ವಹಣೆಯ ಪ್ರೆಸೆಂಟೇಷನ್ ಮತ್ತೆ ಕೆಲವು ತರಬೇತಿ ಉಪನ್ಯಾಸದ ಟಿಪ್ಪಣಿಗಳು. ಇದು ಎಷ್ಟೋ ವರ್ಷಗಳಿಂದ ನಮಗೇನ್ ಗೊತ್ತಿಲ್ಲದೆ ನಮ್ಮ ಡೇಟಾ ಕೊಡ್ತಿದ್ವು, ಆದ್ರೆ ಈಗ ಆ ಕಂಟ್ರೋಲ್ ನಮ್ ಕೈಗೆ ಬರ್ತಿದೆ ಅಲ್ವಾ? ಹೌದು. ಇದೊಂದು ರೀತಿ ನಿಜಕ್ಕೂ ಒಂದು ಇಂಟ್ರೆಸ್ಟಿಂಗ್ ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಇಷ್ಟು ವರ್ಷ ನಾವು ಆನ್ಲೈನ್ನಲ್ಲಿ ಏನೇ ಮಾಡಿದ್ರೂ ನೋಡಿ, ನೀವು ನಮ್ಮ ಪ್ಲಾಟ್ಫಾರ್ಮ್ ಬಳಸ್ತಿದ್ದೀರಾ, ಸೊ ನಿಮ್ಮ ಡೇಟಾ ನಮ್ಗೆ ಸೇರಿದ್ದು ಅನ್ನೋ ಒಂದು ಅಲಿಖಿತ ನಿಯಮ ಇತ್ತು. ನಿಜ. ಅಂದ್ರೆ ಇಷ್ಟು ದಿನ ನಮ್ಮ ಡೇಟಾ ನಮ್ಮ ಕಂಟ್ರೋಲ್ನಲ್ಲಿ ಇರ್ಲಿಲ್ಲ. ಆದ್ರೆ ಈ ಹೊಸ ಕಾಯ್ದೆ ಆ ಇಡೀ ಪವರ್ ಡೈನಾಮಿಕ್ಸ್ ಅನ್ನೇ ಉಲ್ಟಾ ಮಾಡ್ತಿದೆ. ಇನ್ಮುಂದೆ ಈ ಸಮ್ಮತಿ ಅನ್ನೋದು ಕೇವಲ ಒಂದು ತಾಂತ್ರಿಕ ಪ್ರಕ್ರಿಯೆ ಅಲ್ಲ. ಇದನ್ನ ನಾವು ಬಳಕೆದಾರರ ಹಕ್ಕುಗಳ ಮರುಸ್ಥಾಪನೆ ಅಂತಾನೆ ಕರೀಬಹುದು. ವಾವ್! ಡೇಟಾದ ಅಸಲಿ ಮಾಲೀಕರಿಗೆ ಅಂದ್ರೆ ಜನರಿಗೆ ಅಧಿಕಾರವನ್ನ ಮರಳಿ ನೀಡುವ ಒಂದು ಮಹತ್ವದ ಹೆಜ್ಜೆ ಇದು. ಓಕೆ, ಹಾಗಾದ್ರೆ ಅಸಲಿಗೆ ಈ ಕಾಯ್ದೆಯ ಪ್ರಕಾರ ಆ ಸಮ್ಮತಿ ಅಥವಾ ಕನ್ಸೆಂಟ್ ಅಂದ್ರೆ ಏನು ಅನ್ನೋದನ್ನ ಸ್ವಲ್ಪ ಸಿಂಪಲ್ ಆಗಿ ಒಡೆದುಲೋಡೋಣ. ಖಂಡಿತ. ನನ್ನ ಅರ್ಥದ ಪ್ರಕಾರ ಇದೊಂದು ರೀತಿ ಡೇಟಾ ಪ್ರಿನ್ಸಿಪಲ್, ಅಂದ್ರೆ ನಾವು ಹೌದು ಸ್ಪಷ್ಟವಾಗಿ ಒಪ್ಪಿಗೆ ಕೊಡಬೇಕು ಅಂತ ಕಾಯ್ದೆ ಹೇಳುತ್ತೆ. ಕರೆಕ್ಟ್. ಅಂದ್ರೆ ಈ ಹೈಡ್ ಮಾಡಿರೋ ಟರ್ಮ್ಸ್ ಅಂಡ್ ಕಂಡೀಷನ್ಸ್, ನಮಗೆ ಕಾಣದ ಹಾಗೆ ಮೂಲೆಯಲ್ಲಿ ಸಣ್ಣ ಅಕ್ಷರದಲ್ಲಿ ಬರ್ದಿಡೋ ನಿಯಮಗಳು ಇನ್ಮುಂದೆ ನಡೆಯಲ್ವಾ? ಇಲ್ಲ, ಖಂಡಿತ ನಡೆಯಲ್ಲ. ಕಾಯ್ದೆ ಸ್ಪಷ್ಟವಾಗಿ ಹೇಳುತ್ತೆ, ಸಮ್ಮತಿಯು ಮುಕ್ತ ಮನಸ್ಸಿನಿಂದ ಕೂಡಿರಬೇಕು. ಯಾವುದೇ ಗೊಂದಲ ಇರಬಾರ್ದು, ಮತ್ತೆ ಸಕಾರಾತ್ಮಕ ಕ್ರಿಯೆಯಿಂದ ಕೂಡಿರಬೇಕು. ಜೊತೆಗೆ ಇದೊಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಮಾತ್ರ ಇರಬೇಕು. ನಿರ್ದಿಷ್ಟ ಉದ್ದೇಶ ಅಂದ್ರೆ ಈಗ ನೀವು ಒಂದು ಫುಡ್ ಡೆಲಿವರಿ ಆ್ಯಪ್ಗೆ ಊಟ ತರಿಸ್ಕೊಳ್ಳೋಕೆ ನಿಮ್ಮ ಲೊಕೇಶನ್ ಡೇಟಾ ಕೊಡ್ತೀರಾ ಅಂತ ಇಟ್ಕೊಳ್ಳಿ. ಓಕೆ. ಅವರು ಅದನ್ನ ಊಟ ತಲುಪಿಸೋಕೆ ಮಾತ್ರ ಬಳಸ್ಬಿಟ್ಟು ಆ ಲೊಕೇಶನ್ ಡೇಟಾವನ್ನ ತಗೊಂಡೋಗಿ ಇನ್ಯಾವುದೋ ಇನ್ಶೂರೆನ್ಸ್ ಕಂಪನಿಗೆ ಅಥವಾ ಮಾರ್ಕೆಟಿಂಗ್ ಏಜೆನ್ಸಿಗೆ ಮಾರುವಂತಿಲ್ಲ. ಓ, ಅದಕ್ಕೆ ತಾನೇ ಈ ನೋಟಿಸ್ ನಿಯಮ ತಂದಿರೋದು. ಎಕ್ಸಾಕ್ಟ್ಲಿ. ಅಂದ್ರೆ ಸಮ್ಮತಿ ಪಡೆಯೋ ಮುನ್ನ ಕಂಪನಿಗಳು ಕಡ್ಡಾಯವಾಗಿ ಒಂದು ನೋಟಿಸ್ ಕೊಡಬೇಕು. ಅದರಲ್ಲಿ ಯಾವ ವೈಯಕ್ತಿಕ ಡೇಟಾ ಕೇಳ್ತಿದ್ದಾರೆ, ಅದನ್ನ ಕೇಳ್ತಿರುವ ಉದ್ದೇಶವೇನು ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸ್ಬೇಕು ಅಲ್ವಾ? ಹೌದು. ಅಷ್ಟೇ ಅಲ್ಲ, ಒಂದು ವೇಳೆ ಏನಾದ್ರೂ ತೊಂದರೆ ಆದ್ರೆ ದೂರು ಕೊಡೋಕೆ ಈ ಡೇಟಾ ಪ್ರೊಟೆಕ್ಷನ್ ಬೋರ್ಡ್ ಅಂದ್ರೆ DPB ಮತ್ತೆ ಡೇಟಾ ಪ್ರೊಟೆಕ್ಷನ್ ಆಫೀಸರ್ ಸಂಪರ್ಕ ವಿವರ ಕೂಡ ಆ ನೋಟಿಸ್ನಲ್ಲಿ ಕಡ್ಡಾಯವಾಗಿರ್ಬೇಕು. ಆದ್ರೆ ನನಗಿಲ್ಲಿ ಅತಿ ಹೆಚ್ಚು ಆಶ್ಚರ್ಯ ಆಗಿದ್ದು ಆ ಭಾಷೆಯ ವಿಚಾರದಲ್ಲಿ. ಈ ನೋಟಿಸ್ ಬರೋಬ್ಬರಿ 22 ಭಾಷೆಗಳಲ್ಲಿ ಇರಬೇಕು ಅಂತ ಮೂಲಗಳಲ್ಲಿದೆ. ಇದು ಪ್ರಾಕ್ಟಿಕಲ್ ಆಗಿ ಸಾಧ್ಯನಾ? ಹೌದು, ಇದು ಬಹಳ ಮುಖ್ಯವಾದ ಪಾಯಿಂಟ್. ಸಂವಿಧಾನದ 8ನೇ ಪರಿಚ್ಛೇದದಲ್ಲಿರುವ ಎಲ್ಲ 22 ಭಾಷೆಗಳಲ್ಲಿ ನೋಟಿಸ್ ಆಕ್ಸೆಸ್ ಇರಬೇಕು. ವಾವ್! ಒಮ್ಮೆ ಯೋಚನೆ ಮಾಡಿ, ನಮ್ಮ ದೇಶದಲ್ಲಿ ತಂತ್ರಜ್ಞಾನದ ಅರಿವು ಅಥವಾ ಇಂಗ್ಲಿಷ್ ಜ್ಞಾನ ಇಲ್ಲದ ಕೋಟ್ಯಾಂತರ ಜನರಿದಾರಲ್ವಾ? ಹೌದು, ನಿಜ. ಅವರೆಲ್ಲ ಇಷ್ಟು ದಿನ ತಮಗೆ ಅರಿವಿಲ್ಲದೆಯೇ ಅರ್ಥವಾಗದ ಭಾಷೆಯಲ್ಲಿದ್ದ ಕರಾರುಗಳಿಗೆ ಸುಮ್ಮನೆ ಒಪ್ಪಿಗೆ ಸೂಚಿಸ್ತಿದ್ರು. ಈಗ ಅವರಿಗೆ ಅವರದೇ ಮಾತೃಭಾಷೆಯಲ್ಲಿ ತಾವು ಏನನ್ನು ಒಪ್ಪಿಕೊಳ್ಳುತ್ತಿದ್ದೇವೆ ಅನ್ನೋದು ತಿಳಿಯುತ್ತೆ. ಇದು ಪಾರದರ್ಶಕತೆಯ ಒಂದು ಅತಿ ದೊಡ್ಡ ಹೆಜ್ಜೆ. ಇದನ್ನೇ ನಾನು ಯೋಚಿಸ್ತಿದ್ದೆ. ಇದೊಂದು ರೀತಿ ಮದುವೆ ಕಾರ್ಡ್ ಕೊಟ್ಟ ಹಾಗೆ ಅನ್ಸುತ್ತೆ. ಮದುವೆ ಕಾರ್ಡ? ಹೌದು. ಸಾಮಾನ್ಯವಾಗಿ ಮದುವೆ ಕಾರ್ಡ್ನಲ್ಲಿ ವಧೂವರರ ಹೆಸರು, ಜಾಗ ಮತ್ತೆ ಸಮಯ ಇರುತ್ತೆ. ಆದ್ರೆ ಈ DPDPA ನಿಯಮ ಹೇಗಿದೆ ಅಂದ್ರೆ, ಆ ಮದುವೆ ಕಾರ್ಡ್ನಲ್ಲಿ ಊಟದ ಮೆನು ಏನು, ನೀವು ಎಲ್ಲಿ ಕುಳಿತುಕೊಳ್ಳಬೇಕು, ಯಾವ ಸಮಯದಲ್ಲಿ ಊಟಕ್ಕೆ ಎದ್ದೇಳಬೇಕು, ಮತ್ತೆ ಒಂದು ವೇಳೆ ನಿಮ್ಗೆ ಮದುವೆ ಇಷ್ಟವಿಲ್ಲದಿದ್ರೆ ವಾಪಸ್ ಹೋಗುವ ದಾರಿ ಎಲ್ಲಿದೆ ಅನ್ನೋ ಪ್ರತಿಯೊಂದು ವಿವರವನ್ನು ಸ್ಪಷ್ಟವಾಗಿ 22 ಭಾಷೆಗಳಲ್ಲಿ ಬರೆದಿರಬೇಕು. ಹೌದು. ಸ್ವಲ್ಪ ತಮಾಷೆ ಎನಿಸಿದ್ರು ಇದು ಎಷ್ಟು ಡೀಟೇಲ್ಡ್ ಆಗಿದೆ ಅಂತ ಅರ್ಥ ಆಗುತ್ತಲ್ವಾ? ಖಂಡಿತ. ಆ ಹೋಲಿಕೆ ತಮಾಷೆ ಆಗಿದ್ರೂ ವಾಸ್ತವಕ್ಕೆ ಬಹಳ ಹತ್ತಿರವಾಗಿದೆ. ಆದ್ರೆ ಆ ವಾಪಸ್ ಹೋಗುವ ದಾರಿ ಬಗ್ಗೆ ಹೇಳಿದ್ರಲ್ಲ, ಅದರ ಬಗ್ಗೆ ಸ್ವಲ್ಪ ಆಳವಾಗಿ ಯೋಚಿಸೋಣ. ಓಕೆ.
ಯಾಕಂದ್ರೆ ಅದು ಬಹಳ ಮುಖ್ಯ. ಈ ಕಾಯ್ದೆಯ ಅತಿ ದೊಡ್ಡ ಅಸ್ತ್ರವೇ ಆ ಸಮ್ಮತಿಯನ್ನು ಹಿಂಪಡೆಯುವ ಪ್ರಕ್ರಿಯೆ, ಅಂದ್ರೆ ವಿತ್ಡ್ರಾವಲ್ ಆಫ್ ಕನ್ಸೆಂಟ್. ಕಾಯ್ದೆ ಹೇಳುವ ಪ್ರಕಾರ ಆರಂಭದಲ್ಲಿ ಸಮ್ಮತಿ ನೀಡಲು ಐ ಆಕ್ಸೆಪ್ಟ್ ಬಟನ್ ಒತ್ತುವುದು ಎಷ್ಟು ಸರಳವಾಗಿತ್ತೋ ಹಿಂಪಡೆಯುವುದು ಅಷ್ಟೇ ಸರಳವಾಗಿರಬೇಕು. ಅಂದ್ರೆ ಈಗಿನ ಹಾಗೆ ಅಕೌಂಟ್ ಡಿಲೀಟ್ ಮಾಡಕ್ಕೆ ಸೆಟ್ಟಿಂಗ್ಸ್ ಒಳಗೆ ಹೋಗಿ 10 ಪೇಜ್ ಹುಡುಕಿ ಇಮೇಲ್ ಮಾಡಿ ಆ ಕಸ್ಟಮರ್ ಕೇರ್ಗೆ ಕರೆ ಮಾಡಿ ಒದ್ದಾಡೋ ಹಾಗಿಲ್ಲ. ಎಕ್ಸಾಕ್ಟ್ಲಿ. ಬಟನ್ ಒತ್ತಿ ಒಪ್ಪಿಗೆ ಕೊಟ್ಟಿದ್ರೆ ಇನ್ನೊಂದು ಬಟನ್ ಒತ್ತಿ ರದ್ದು ಮಾಡುವಂತಿರಬೇಕು. ಇದು ಕೇಳೋಕೆ ಬಹಳ ಚೆನ್ನಾಗಿದೆ, ಆದ್ರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ನಾಳೆ ಏನಾದ್ರೂ ವಿವಾದ ಬಂದ್ರೆ ನಾನು ಸಮ್ಮತಿ ಕೇಳಿದ್ದೆ ಅವ್ರು ಕೊಟ್ರು ಅಂತ ಕಂಪನಿಗಳು ಹೇಗೆ ಪ್ರೂವ್ ಮಾಡ್ತಾರೆ? ಒಳ್ಳೆ ಪ್ರಶ್ನೆ. ಈಗ ಕೇವಲ ಒಂದ್ ಬಟನ್ ಒತ್ತಿದ್ದೇ ಸಾಕ್ಷಿ ಅಂದ್ರೆ ಅದನ್ನು ಯಾರು ಬೇಕಾದ್ರೂ ಮ್ಯಾನಿಪುಲೇಟ್ ಮಾಡ್ಬೋದಲ್ಲ. ಇಲ್ಲಿಯೇ ಆ ಎವಿಡೆನ್ಷಿಯರಿ ಬರ್ಡನ್ ಅಥವಾ ಸಾಬೀತುಪಡಿಸುವ ಸಂಪೂರ್ಣ ಹೊಣೆಗಾರಿಕೆ ಕಂಪನಿಗಳ ಮೇಲೆ, ಅಂದ್ರೆ ಡೇಟಾ ಫಿಡ್ಯೂಷಿಯರಿಗಳ ಮೇಲೆ ಬೀಳುತ್ತೆ. ಓ, ಬಳಕೆದಾರರ ಮೇಲಲ್ಲ? ಇಲ್ವೇ ಇಲ್ಲ. ಬಳಕೆದಾರರು ನಾನು ಒಪ್ಪಿಗೆ ಕೊಟ್ಟಿಲ್ಲ ಅಂತ ಪ್ರೂವ್ ಮಾಡಬೇಕಾಗಿಲ್ಲ. ಡಿಪಿಡಿಪಿಎ ಅಡಿಯಲ್ಲಿ ಕಂಪನಿಯೇ ನಾವು ಸರಿಯಾದ ನೋಟಿಸ್ ಕೊಟ್ಟಿದ್ದೇವೋ ಮತ್ತು ಇವರು ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಸಾಕ್ಷಿ ಸಮೇತ ಕೋರ್ಟ್ನಲ್ಲಿ ತೋರಿಸಬೇಕು. ಅಂದ್ರೆ ಆ ಐ ಅಕ್ಸೆಪ್ಟ್ ಬಟನ್ ಒತ್ತಿದ ಸ್ಕ್ರೀನ್ ಶಾಟ್ ಅಥವಾ ಜಸ್ಟ್ ಒಂದು ಲಾಗ್ ಇದ್ರೆ ಸಾಲ್ದಾ? ಖಂಡಿತ ಸಾಲದು. ಕೇವಲ ಒಂದು ಕ್ಲಿಕ್ ಮಾಡೋದನ್ನ ನ್ಯಾಯಾಲಯದಲ್ಲಿ ಸಾಕ್ಷಿಯಾಗಿ ಒಪ್ಪೋಲಾಗಲ್ಲ. ಅದಕ್ಕೆ ಪೂರಕವಾದ ಡಿಜಿಟಲ್ ದಾಖಲೆಗಳು ಇರಬೇಕು. ಅಂದ್ರೆ ಯಾವ ತರಹದ ದಾಖಲೆಗಳು? ಕಂಪನಿಗಳು ಒಂದು ಸಂಪೂರ್ಣವಾದ ಆಡಿಟ್ ಟ್ರೈಲ್ ಮೇಂಟೈನ್ ಮಾಡಬೇಕು. ಅಂದ್ರೆ ಪ್ರತಿಯೊಂದು ಸಮ್ಮತಿಗೂ ಒಂದು ಯುನೀಕ್ ಐಡಿ, ಪ್ರಕ್ರಿಯೆ ಐಡಿ, ಯಾವ ದಿನ, ಯಾವ ಸಮಯಕ್ಕೆ, ಯಾವ IP ಅಡ್ರೆಸ್ನಿಂದ ಮತ್ತೆ ಯಾವ ನಿರ್ದಿಷ್ಟ ನೋಟಿಸ್ಗೆ ಒಪ್ಪಿಗೆ ಸಿಕ್ಕಿದೆ ಅನ್ನೋದು ಸರ್ವರ್ನಲ್ಲಿ ಸ್ಪಷ್ಟವಾಗಿ ದಾಖಲಾಗಿರಬೇಕು. ವಾವ್, ಇದು ಚಿಕ್ಕಪುಟ್ಟ ಸ್ಟಾರ್ಟಪ್ಗಳಿಗೆ ದೊಡ್ಡ ತಲೆನೋವಾಗುತ್ತಲ್ಲ. ಗೂಗಲ್, ಫೇಸ್ಬುಕ್ ಥರ ದೊಡ್ಡ ಕಂಪನಿಗಳ ಬಳಿ ದುಡ್ಡಿದೆ, ಅವರೆಲ್ಲ ಇದನ್ನ ಮಾಡ್ಬೋದು. ಆದ್ರೆ ಹೊಸದಾಗಿ ಶುರುವಾಗಿರೋ ಯಾವುದೋ ಸಣ್ಣ ಕಾಮರ್ಸ್ ವೆಬ್ಸೈಟ್ ಇಷ್ಟೆಲ್ಲ ಬ್ಯಾಕ್ ಎಂಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಬೇಕು ಅಂದ್ರೆ ಅದು ಅತಿ ದೊಡ್ಡ ಆರ್ಥಿಕ ಹೊರೆಯಾಗುತ್ತಲ್ವಾ? ಹೌದು, ಇದು ಸುಲಭದ ಕೆಲಸ ಅಲ್ಲ. ಆದರೆ ಕೇವಲ ಡೇಟಾ ಸಂಗ್ರಹಿಸುವುದಷ್ಟೇ ಅಲ್ಲ, ಅದರ ಹಿಂದಿನ ಈ ಸಂಪೂರ್ಣ ಆಡಿಟ್ ಟ್ರೈಲ್ ನಿರ್ವಹಣೆ ಮಾಡುವುದು ಎಲ್ಲರ ಜವಾಬ್ದಾರಿಯಾಗಿದೆ. ಇದರಲ್ಲಿ ಇನ್ನೊಂದು ತಾಂತ್ರಿಕವಾಗಿ ಬಹಳ ಮುಖ್ಯವಾದ ಅಂಶ ಇದೆ. ಅದೇನು? ಕೇವಲ ಲಾಗಿಟ್ರೆ ಸಾಲ್ದು. ಯಾರು ಒಪ್ಪಿಗೆ ಕೊಟ್ರು ಅನ್ನೋದರ ಗುರುತು, ಅಂದ್ರೆ ಐಡೆಂಟಿಟಿ ಖಚಿತಪಡಿಸಿಕೊಳ್ಳುವ ವ್ಯವಸ್ಥೆ ಕೂಡ ಇರಬೇಕು. ಓಕೆ, ಇಲ್ಲಿ ನಂಗೊಂದು ಗೊಂದಲ ಇದೆ. ಈಗ ನಾನು ಯಾವುದೋ ನ್ಯೂಸ್ ವೆಬ್ಸೈಟಿಗೆ ಹೋಗ್ತೀನಿ, ಲಾಗಿನ್ ಆಗದೆ ಸುಮ್ಮನೆ ನನ್ನ ಇಮೇಲ್ ID ಹಾಕಿ ನ್ಯೂಸ್ ಲೆಟರ್ ಕಳುಹಿಸಿ ಅಂತ ಒಪ್ಪಿಗೆ ಕೊಡ್ತೀನಿ. ಇಲ್ಲಿ ನಾನು ಯಾರು ಅಂತ ಅವರಿಗೆ ಹೇಗ್ ಗೊತ್ತು? ಗುರುತನ್ನ ದಾಖಲಿಸೋದು ಯಾಕೆ ಅಷ್ಟು ಮುಖ್ಯ? ಅಲ್ಲಿಯೇ ಇರೋದು ಸಮಸ್ಯೆ. ನೀವು ಕೇವಲ ಇಮೇಲ್ ID ಕೊಟ್ಟು ಒಪ್ಪಿಗೆ ಕೊಟ್ಟಾಗ ಸಿಸ್ಟಮ್ಗೆ ನೀವು ಯಾರು ಅಂತ ಅಥೆಂಟಿಕೇಟ್ ಆಗಿರಲ್ಲ ಅಲ್ವಾ? ಹೌದು. ನಾಳೆ ನೀವು ಹೋಗಿ ನನ್ನ ಡೇಟಾ ಡಿಲೀಟ್ ಮಾಡಿ ನಾನು ಸಮ್ಮತಿ ಹಿಂಪಡೆಯುತ್ತಿದ್ದೇನೆ ಅಂದಾಗ ಸಿಸ್ಟಮ್ಗೆ ನೀವೇ ಆ ಇಮೇಲ್ ಐಡಿಯ ನಿಜವಾದ ಮಾಲೀಕರು ಅಂತ ಹೇಗೆ ತಿಳಿಯುತ್ತೆ? ಓ, ಕರೆಕ್ಟ್. ಆ ವ್ಯಕ್ತಿಯನ್ನೇ ಗುರುತಿಸಲು ಸಾಧ್ಯವಾಗದಿದ್ದರೆ ಆ ಸಮ್ಮತಿ ವಾಪಸ್ ಪಡೆಯೋ ಪ್ರಕ್ರಿಯೆ ಪೂರ್ಣಗೊಳ್ಳಲ್ಲ. ಅದಕ್ಕೆ ಕಂಪನಿಗಳು ಆರಂಭದಲ್ಲಿಯೇ ಸರಿಯಾಗಿ ಗುರುತನ್ನು ಖಚಿತಪಡಿಸಿಕೊಳ್ಳುವುದು ಅನಿವಾರ್ಯವಾಗುತ್ತೆ. ಕಾಂಟ್ರಾಕ್ಟ್ ಕಾನೂನಿನ ದೃಷ್ಟಿಯಿಂದ ನೋಡಿದ್ರೆ ಇದೊಂದು ಆಫರ್ ಮತ್ತು ಅಕ್ಸೆಪ್ಟೆನ್ಸ್ ಇದ್ದಾಗ. ಹೌದು. ಅಂದ್ರೆ ನೋಟಿಸ್ ಅನ್ನೋದು ಆಫರ್. ಹೌದು, ಬಟನ್ ಒತ್ತುವುದು ಅಕ್ಸೆಪ್ಟೆನ್ಸ್, ಜೊತೆಗೆ ಇವೆಲ್ಲದರ ಸಾಕ್ಷಿ. ಸರಿ, ಹೊಸದಾಗಿ ನಮ್ಮ ವೆಬ್ಸೈಟ್ಗೆ ಬರೋವರೆಗೆ ಇವೆಲ್ಲ ಮಾಡೋಣ. ಆದ್ರೆ ಈಗ ನನ್ನ ಫೋನ್ ನಂಬರ್, ಇಮೇಲ್ ಐಡಿಗಳು ಆಲ್ರೆಡಿ ಸಾವಿರಾರು ಕಂಪನಿಗಳ ಡೇಟಾಬೇಸ್ನಲ್ಲಿ ಸೇರೋಗಿವೆ. ಝೊಮ್ಯಾಟೊ, ಅಮೆಜಾನ್, ಬ್ಯಾಂಕ್ಗಳು ಎಷ್ಟು ಕಡೆ ಡೇಟಾ ಕೊಟ್ಟಿದ್ದೀನಿ ಅಂತ ನನ್ಗೆ ನೆನಪಿಲ್ಲ. ಈ ಹಳೆ ಡೇಟಾದ ಕಥೆ ಏನು? ಕಾಯ್ದೆ ಜಾರಿಗೆ ಬಂದ ತಕ್ಷಣ ಆ ಡೇಟಾವನ್ನ ಅವರು ತಕ್ಷಣ ಡಿಲೀಟ್ ಮಾಡಬೇಕಾ? ಇದು ಬಹಳ ಪ್ರಾಯೋಗಿಕವಾದ ಪ್ರಶ್ನೆ. ಈ ಹಳೆ ಡೇಟಾವನ್ನ ಕಾಯ್ದೆಯಲ್ಲಿ ಲೆಗಸಿ ಡೇಟಾ ಅಂತ ಕರೀತಾರೆ. ಓಕೆ, ಲೆಗಸಿ ಡೇಟಾ. ಹೌದು. ಕಾಯ್ದೆ ಜಾರಿಗೆ ಬರುವ ಮುನ್ನವೇ ನೀವು ಯಾವುದೋ ಬ್ಯಾಂಕ್ ಅಥವಾ ಕಾಮರ್ಸ್ ವೆಬ್ಸೈಟ್ಗೆ ಸಮ್ಮತಿ ನೀಡಿದರೆ ಆ ಡೇಟಾವನ್ನ ಅವರು ತಕ್ಷಣವೇ ಅಳಿಸಿ ಹಾಕುವಂತಿಲ್ಲ. ಆದರೆ ಒಂದು ಷರತ್ತಿದೆ. ಏನು ಷರತ್ತು? ಕಾಯ್ದೆಯ ಪ್ರಕಾರ ಆದಷ್ಟು ಬೇಗ, ಅಂದ್ರೆ ASP, ಆ ಕಂಪನಿಗಳು ಬಳಕೆದಾರರಿಗೆ ಒಂದು ಹೊಸ ನೋಟಿಸ್ ಕಳಿಸಬೇಕು. ಆ ಹೊಸ ನೋಟಿಸ್ನಲ್ಲಿ ಏನಿರಬೇಕು? ಆ ಹಳೇ ಡೇಟಾವನ್ನ ಅವರು ಯಾವ ಉದ್ದೇಶಕ್ಕಾಗಿ ಬಳಸ್ತಿದ್ದಾರೆ, ಬಳಕೆದಾರರು ತಮ್ಮ ಹಕ್ಕುಗಳನ್ನು ಹೇಗೆ ಚಲಾಯಿಸಬಹುದು, ಅಂದ್ರೆ ಬೇಕಾದ್ರೆ ಆ ಸಮ್ಮತಿಯನ್ನ ಈಗ ಹೇಗೆ ಹಿಂಪಡಿಬಹುದು ಮತ್ತು ದೂರು ನೀಡುವ ವಿಧಾನ ಏನು ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸಬೇಕು. ಆ ನೋಟಿಸ್ ಬಂದ ಮೇಲೂ ನೀವು ಸುಮ್ಮನೆ ಇದ್ರೆ ಸಮ್ಮತಿಯನ್ನ ಹಿಂಪಡೆಯುವವರೆಗೂ
ಅಥವಾ ಕಾಯ್ದೆ ಹೇಳುವಂತೆ ಒಂದು ಸಮಂಜಸವಾದ ಸಮಯದವರೆಗೂ ಅವರು ಹಳೆಯ ಡೇಟಾದ ಪ್ರಕ್ರಿಯೆಯನ್ನು ಮುಂದುವರಿಸಬಹುದು. ಒಂದೇ ನಿಮಿಷ. ಈಗ ಆ ಹೊಸ ನೋಟಿಸ್ ಬಂತು ಅಂತ ಇಟ್ಕೊಳ್ಳಿ. ನಾನು ನೋಡಿ ಬೇಡಪ್ಪ, 5 ವರ್ಷದಿಂದ ನನ್ನ ಡೇಟಾ ಇಟ್ಕೊಂಡಿದ್ದೀರಾ ಸಾಕು, ನನ್ನ ಹಳೆಯ ಡೇಟಾದ ಸಮ್ಮತಿಯನ್ನ ನಾನು ಹಿಂಪಡೆಯುತ್ತೇನೆ ಅಂತ ಕ್ಲಿಕ್ ಮಾಡ್ದೆ. ಓಕೆ. ಹಾಗಾದರೆ ಆ ಕಂಪನಿ ಕಳೆದ 5 ವರ್ಷಗಳಿಂದ ಮಾಡಿದ ಪ್ರಕ್ರಿಯೆಗಳೆಲ್ಲವೂ ಈಗ ಅಕ್ರಮವಾಗತ್ತಾ ಅಥವಾ ಅವ್ರಿಗೆ ದಂಡ ಬೀಳತ್ತಾ? ಇಲ್ಲ, ಖಂಡಿತ ಇಲ್ಲ. ಸಮ್ಮತಿಯನ್ನ ಹಿಂಪಡೆಯುವುದು ಯಾವಾಗಲೂ ಭವಿಷ್ಯದ ಪ್ರಕ್ರಿಯೆಗಳಿಗೆ ಮಾತ್ರ ಅನ್ವಯಿಸುತ್ತೆ. ನೀವು ಸಮ್ಮತಿ ಹಿಂಪಡೆಯುವ ಮುನ್ನ ಅವರು ಮಾಡಿದ ಪ್ರಕ್ರಿಯೆಗಳು ಕಾನೂನುಬದ್ಧವಾಗಿಯೇ ಇರ್ತವೆ. ಓ, ಓಕೆ. ಅದರ ಮೇಲೆ ಯಾವುದೇ ದಂಡ ಬೀಳಲ್ಲ. ಆದರೆ ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಪ್ರಮುಖ ಅಂಶ ಇದೆ. ನೀವು ಒಮ್ಮೆ ಸಮ್ಮತಿಯನ್ನು ಹಿಂಪಡೆದಾಗ ಅದರಿಂದ ಉಂಟಾಗುವ ಮುಂದಿನ ಪರಿಣಾಮಗಳನ್ನ ನೀವೇ ಅಂದ್ರೆ ಡೇಟಾ ಪ್ರಿನ್ಸಿಪಲ್ ಹೊರಬೇಕಾಗತ್ತೆ. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ನಾನು ಬ್ಯಾಂಕಿಗೆ ಕೊಟ್ಟಿರೋ ಡೇಟಾದ ಸಮ್ಮತಿಯನ್ನು ವಾಪಸ್ ತಗೊಂಡ್ರೆ ನನ್ನ ಇಂಟರ್ನೆಟ್ ಬ್ಯಾಂಕಿಂಗ್ ಸೇವೆ ಸ್ಥಗಿತಗೊಳ್ಳಬಹುದು. ಅಷ್ಟೇ ತಾನೇ? ಅವಾಗ ನಾನು ಬ್ಯಾಂಕ್ನವರು ನನ್ಗೆ ಸೇವೆ ಕೊಡ್ತಿಲ್ಲ ಅಂತ ಒತ್ತಾಯಿಸುವಂತಿಲ್ಲ. ನಿಖರವಾಗಿ. ನಿಮ್ಮ ಡೇಟಾ ಇಲ್ಲದೆ ಅವರಿಗೆ ಆ ಸೇವೆ ಕೊಡಲು ಸಾಧ್ಯವಿಲ್ಲ ಅಂದ್ರೆ ಸೇವೆ ಕಡಿತಗೊಳ್ಳುತ್ತೆ. ಅದರ ಪರಿಣಾಮವನ್ನ ನೀವೇ ಎದುರಿಸಬೇಕಾಗತ್ತೆ. ಓಕೆ, ಈಗ ಸಂಪೂರ್ಣ ಚಿತ್ರಣ ಅರ್ಥ ಆಗ್ತಿದೆ. ಆದ್ರೆ ಇಷ್ಟೆಲ್ಲ ಕೇಳುವಾಗ ನಾವೆಲ್ಲರೂ ಆನ್ಲೈನ್ ಬಳಸುವಾಗ ಒಂದು ಆತಂಕ ಶುರುವಾಗುವುದು ಸಹಜ. ನಮ್ಮ ಫೋನ್ನಲ್ಲಿ ಕನಿಷ್ಠ 50-60 ಆಪ್ಗಳಿರ್ತವೆ. ದಿನಕ್ಕೆ 10 ವೆಬ್ಸೈಟ್ ಬಳಸ್ತೀವಿ. ಹೌದು. ಪ್ರತಿಯೊಂದು ವೆಬ್ಸೈಟ್ ಮತ್ತು ಆಪ್ಗಳಿಗೆ ಹೋಗಿ ಆ 22 ಭಾಷೆಗಳ ನೋಟಿಸ್ ಓದಿ ಅದಕ್ಕೆ ಹೌದು ಇಲ್ಲ ಅಂಥೇಳಿ ಸಮ್ಮತಿ ನೀಡುವುದು, ಬೇಡವಾದಾಗ ಹಿಂಪಡೆಯೋದು, ಇವೆಲ್ಲದರ ದಾಖಲೆ ಇಟ್ಕೊಳ್ಳೋದು ಇದು ಸಾಮಾನ್ಯ ಜನರಿಗೆ ಅಸಾಧ್ಯದ ಮಾತು ಅಲ್ವಾ? ಇದಕ್ಕೆ ತಂತ್ರಜ್ಞಾನದಲ್ಲಿ ಏನಾದ್ರೂ ಪರಿಹಾರ ಇದೆಯಾ? ಖಂಡಿತ ಇದೆ. ಕಾಯ್ದೆ ಬರೆದವರಿಗೂ ಈ ಪ್ರಾಕ್ಟಿಕಲ್ ಸಮಸ್ಯೆ ಗೊತ್ತಿತ್ತು. ಅದಕ್ಕಾಗಿಯೇ ಅವರು ಈ ಡಿಪಿಡಿಪಿಎ ಕಾಯ್ದೆಯಲ್ಲಿ ಅತ್ಯಂತ ಕ್ರಾಂತಿಕಾರಿ ಪರಿಕಲ್ಪನೆಯೊಂದನ್ನು ತಂದಿದ್ದಾರೆ. ಅದೇ ಸಮ್ಮತಿ ನಿರ್ವಾಹಕರು ಅಥವಾ ಕನ್ಸೆಂಟ್ ಮ್ಯಾನೇಜರ್ಸ್. ಓ, ಇವ್ರು ಯಾರು? ಮನುಷ್ಯರಾ ಅಥವಾ ಯಾವ್ದಾದ್ರೂ ಸಾಫ್ಟ್ವೇರಾ? ಇದೊಂದು ತಂತ್ರಜ್ಞಾನ ಆಧಾರಿತ, ಪಾರದರ್ಶಕ ಮತ್ತು ಇಂಟರಾಪರೇಬಲ್ ವೇದಿಕೆ. ಇದು ಈ ಡೇಟಾ ಪ್ರೊಟೆಕ್ಷನ್ ಬೋರ್ಡ್ನಲ್ಲಿ ನೋಂದಾಯಿತರಾಗಿರುವ ಒಂದು ಪ್ರತ್ಯೇಕ ಘಟಕ ಆಗಿರುತ್ತೆ. ಇವರ ಕೆಲಸವೇ ಏನು ಅಂದ್ರೆ, ಇವರು ಬಳಕೆದಾರರ ಪರವಾಗಿ ಸಮ್ಮತಿ ನೀಡಲು, ನಿರ್ವಹಿಸಲು, ಪರಿಶೀಲಿಸಲು ಮತ್ತು ಹಿಂಪಡೆಯಲು ಒಂದು ಸಿಂಗಲ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಆಗಿ ಕೆಲಸ ಮಾಡ್ತಾರೆ. ನನಗೆ ಅರ್ಥವಾದ ಮಟ್ಟಿಗೆ ಇದನ್ನೊಂದು ಡಿಜಿಟಲ್ ಪವರ್ ಆಫ್ ಅಟಾರ್ನಿ ಅಥವಾ ನಮಗಾಗಿ ಕೆಲಸ ಮಾಡುವ ಒಬ್ಬ ವೈಯಕ್ತಿಕ ಡಿಜಿಟಲ್ ಸೆಕ್ರೆಟರಿಗೆ ಹೋಲಿಸಬಹುದು ಅನ್ಸುತ್ತೆ. ಹೌದು, ಎಕ್ಸಾಕ್ಟ್ಲಿ. ನಾನು ಪ್ರತಿ ಆಪ್ಗೆ ಹೋಗಿ ಒಪ್ಪಿಗೆ ಕೊಡುವ ಬದಲು ನನ್ನ ಈ ಕನ್ಸೆಂಟ್ ಮ್ಯಾನೇಜರ್ ಆಪ್ನಲ್ಲಿ ನೋಡು, ನನ್ನ ಹೆಲ್ತ್ ಡೇಟಾ ಯಾರಿಗೂ ಕೊಡಬೇಡ, ಆದರೆ ನನ್ನ ಶಾಪಿಂಗ್ ಹವ್ಯಾಸದ ಡೇಟಾವನ್ನು ಬೇಕಾದ್ರೆ ಕೊಡು ಅಂತ ಮೊದಲೇ ಹೇಳ್ಬಿಡ್ಬೋದು ಅಲ್ವಾ? ಆಮೇಲೆ ಆ ಸೆಕ್ರೆಟರಿ ಎಲ್ಲವನ್ನೂ ನೋಡ್ಕೋತಾನೆ. ಸರಿಯೇ? ಆ ಡಿಜಿಟಲ್ ಸೆಕ್ರೆಟರಿ ಹೋಲಿಕೆ ಬಹಳ ಚೆನ್ನಾಗಿದೆ. ಆದರೆ ಇದನ್ನ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ನೋಡೋಣ. ಈ ಸೆಕ್ರೆಟರಿ ಕಾನೂನಿನ ಅಡಿಯಲ್ಲಿ ಸಂಪೂರ್ಣ ಜವಾಬ್ದಾರನಾಗಿರ್ತಾನೆ. ಓಕೆ. ಇದು ವಾಸ್ತವದಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ನಮ್ಮ UPI ವ್ಯವಸ್ಥೆಯ ಬಗ್ಗೆ ಯೋಚಿಸಿ. UPI. ನೀವು ಅಂಗಡಿಗೆ ಹೋದಾಗ ಬ್ಯಾಂಕ್ ಅಕೌಂಟ್ ನಂಬರ್ ಎಲ್ಲ ಕೊಡಲ್ಲ ಅಲ್ವಾ? ಕೇವಲ UPI ಮೂಲಕ ಅಪ್ರೂವ್ ಮಾಡ್ತೀರಾ. ಅದೇ ರೀತಿ ನಾಳೆ ನೀವು ಯಾವುದಾದ್ರೂ ಆಸ್ಪತ್ರೆಗೆ ಹೋದ್ರೆ ಆಸ್ಪತ್ರೆಯವರು ನಿಮ್ಮ ಹಳೆಯ ರಿಪೋರ್ಟ್ಗಳನ್ನ ಕೇಳಿದಾಗ ನಿಮ್ಮ ಕನ್ಸೆಂಟ್ ಮ್ಯಾನೇಜರ್ ಆಪ್ಗೆ ಒಂದು ರಿಕ್ವೆಸ್ಟ್ ಬರುತ್ತೆ. ನೀವು ಒಂದೇ ಡ್ಯಾಶ್ಬೋರ್ಡ್ನಲ್ಲಿ ಕುಳಿತು ಯಾವ್ಯಾವ ಕಂಪನಿಗೆ ಏನೇನು ಸಮ್ಮತಿ ನೀಡಿದ್ದೀನಿ ಅಂತ ನೋಡಬಹುದು ಮತ್ತು ಒಂದೇ ಕ್ಲಿಕ್ನಲ್ಲಿ ಆ ಡೇಟಾ ಟ್ರಾನ್ಸ್ಫರ್ ಆಕ್ಸೆಪ್ಟ್ ಮಾಡಬಹುದು ಅಥವಾ ರದ್ದು ಮಾಡಬಹುದು. ವೈಟ್, ನಾನೊಂದು ಕಡೆ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಈ ಅಕೌಂಟ್ ಅಗ್ರಿಗೇಟರ್ ಅನ್ನೋ ಸಿಸ್ಟಮ್ ಬಗ್ಗೆ ಕೇಳಿದ್ದೆ. ಲೋನ್ ತಗೊಳ್ಳುವಾಗ ನಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶೇರ್ ಮಾಡಲು ಇದನ್ನೇ ತಾನೇ ಬಳಸೋದು? ಹೌದು. ಈ ಕನ್ಸೆಂಟ್ ಮ್ಯಾನೇಜರ್ ಮತ್ತೆ ಅಕೌಂಟ್ ಅಗ್ರಿಗೇಟರ್ ಎರಡೂ ಒಂದೇನಾ ಅಥವಾ ಇವೆರಡರ ನಡುವೆ ಏನಾದ್ರೂ ವ್ಯತ್ಯಾಸ ಇದೆಯಾ? ಮೇಲ್ನೋಟಕ್ಕೆ ಎರಡೂ ಒಂದೇ ರೀತಿ ಕೆಲಸ ಮಾಡುತ್ತೆ ಅನ್ನಿಸಿದ್ರೂ ಅವುಗಳ ವ್ಯಾಪ್ತಿ ಬೇರೆ. ಅಕೌಂಟ್ ಅಗ್ರಿಗೇಟರ್ ವ್ಯವಸ್ಥೆ ಕೇವಲ ಆರ್ಥಿಕ ಸೇವೆಗಳಿಗೆ ಅಂದ್ರೆ ಗ್ರಾಹಕರ ಆನ್ಬೋರ್ಡಿಂಗ್ ಮತ್ತು ಫಿನಾನ್ಷಿಯಲ್ ಡೇಟಾಗೆ ಮಾತ್ರ ಸೀಮಿತವಾಗಿದೆ. ಓಕೆ. ಆದ್ರೆ ಈ ಡಿಪಿಡಿಪಿಎ ಅಡಿಯಲ್ಲಿ ಬರುವ ಕನ್ಸೆಂಟ್ ಮ್ಯಾನೇಜರ್ ವ್ಯಾಪ್ತಿ ಬಹಳ ದೊಡ್ಡದು. ಇದು ಕೇವಲ ಹಣಕಾಸು ಸೇವೆಗಳಿಗಲ್ಲ, ಬದಲಾಗಿ ಆಸ್ಪತ್ರೆ, ಇ-ಕಾಮರ್ಸ್, ಶಿಕ್ಷಣ ಹೀಗೆ ಲೆಕ್ಕವಿಲ್ಲದಷ್ಟು ಸೇವೆಗಳು ಮತ್ತು ಉದ್ದೇಶಗಳಿಗೆ ನಿಮ್ಮ ಪ್ರತಿಯೊಂದು ವೈಯಕ್ತಿಕ ಡೇಟಾವನ್ನು ನಿರ್ವಹಿಸುವ ಕೆಲಸ ಮಾಡುತ್ತೆ.
ನಿಜಕ್ಕೂ ಇದೊಂದು ಗೇಮ್ ಚೇಂಜರ್ ಅಂತ ಹೇಳಬಹುದು. ಲೈಕ್ ನಮ್ಮೆಲ್ಲರ ಡಿಜಿಟಲ್ ಬದುಕನ್ನ ಇದು ಬಹಳ ಸುಲಭಗೊಳಿಸುತ್ತೆ. ಖಂಡಿತ. ವಯಸ್ಕರಾದ ನಾವು ಈ ಕನ್ಸೆಂಟ್ ಮ್ಯಾನೇಜರ್ಗಳನ್ನ ಬಳಸಿ ನಮ್ಮ ಡೇಟಾ ಕಾಪಾಡ್ಕೊಳ್ಬೋದು. ಆದ್ರೆ ನನಗೆ ನಿಜಕ್ಕೂ ಭಯ ಆಗೋದು ನನ್ನ 10 ವರ್ಷದ ಸೋದರಳಿಯನನ್ನು ನೋಡಿ. ಅವನು ಆಡುವ ಆನ್ಲೈನ್ ಗೇಮ್ಗಳಲ್ಲಿ ಬರೋ ಪ್ರತಿಯೊಂದು ಪಾಪಪ್ಗೂ ಯೂಟ್ಯೂಬ್ ವಿಡಿಯೋಗಳಿಗೂ ಕಣ್ಮುಚ್ಚಿ ಎಸ್ ಅಂತ ಒತ್ತಾನೆ. ಈ ಡಿಜಿಟಲ್ ಜಗತ್ತಿನಲ್ಲಿ ಮಕ್ಕಳ ಡೇಟಾ ರಕ್ಷಣೆ ಹೇಗೆ? ಕಾಯ್ದೆ ಇಲ್ಲಿ ಅತ್ಯಂತ ಕಟ್ಟುನಿಟ್ಟಾದ ನಿಲುವು ತಗೊಂಡಿದೆ. 18 ವರ್ಷದೊಳಗಿನ ಅಪ್ರಾಪ್ತರು ಅಥವಾ ಕಾನೂನುಬದ್ಧ ಪೋಷಕರನ್ನ ಹೊಂದಿರುವ ವಿಕಲಚೇತನರ ಡೇಟಾವನ್ನ ಯಾವುದೇ ಕಂಪನಿ ಪ್ರಕ್ರಿಯೆಗೊಳಿಸಬೇಕು ಅಂದ್ರೆ ಕಡ್ಡಾಯವಾಗಿ ಅವರ ಪೋಷಕರ ಪರಿಶೀಲಿಸಬಹುದಾದ ಸಮ್ಮತಿ ಅಂದ್ರೆ ವೆರಿಫೈಯೇಬಲ್ ಕನ್ಸೆಂಟ್ ಬೇಕೇ ಬೇಕು. ಕೇವಲ ಮಗು ಗೇಮ್ ಆಡುವಾಗ ಎಸ್ ಒತ್ತಿಂದ್ರೆ ಅದು ಸಮ್ಮತಿ ಆಗಲ್ಲ. ಅದು ನಿಜಕ್ಕೂ ಪೋಷಕರೇ ನೀಡಿದ ಸಮ್ಮತಿ ಅಂತ ಕಂಪನಿ ದೃಢೀಕರಿಸಿಕೊಳ್ಬೇಕು. ವೇಟ್ ಪರಿಶೀಲಿಸಬಹುದಾದ ಸಮ್ಮತಿ ಅಂದ್ರೆ ಏನು? ಈಗ ಮಗು ಗೇಮ್ ಆಡ್ಬೇಕಾದ್ರೆ ನಾನೇ ಪೋಷಕ ಅಂತ ಪ್ರೂವ್ ಮಾಡಲು ಪ್ರತಿ ಬಾರಿಯೂ ನನ್ನ ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡ್ಬೇಕಾ? ಅಥವಾ ಫೇಶಿಯಲ್ ರೆಕಗ್ನಿಷನ್ ಮಾಡ್ಬೇಕಾ? ಇದು ಪ್ರಾಕ್ಟಿಕಲ್ ಆಗಿ ಹೇಗೆ ಸಾಧ್ಯ? ಇದೇ ಈಗ ಟೆಕ್ ಜಗತ್ತಿನಲ್ಲಿ ನಡೀತಿರೋ ಅತಿ ದೊಡ್ಡ ತಲೆನೋವಿನ ಚರ್ಚೆ. ಕಾಯ್ದೆ ಏನು ಮಾಡಬೇಕು ಅಂತ ಸ್ಪಷ್ಟವಾಗಿ ಹೇಳಿದೆ, ಆದರೆ ಹೇಗೆ ಮಾಡಬೇಕು ಅನ್ನೋ ತಾಂತ್ರಿಕ ನಿಯಮಗಳು ಇನ್ನೂ ರೂಪುಗೊಳ್ತಾ ಇವೆ. ಇನ್ನೂ ಫೈನಲ್ ಆಗಿಲ್ಲ? ಹೌದು. ತಂತ್ರಜ್ಞಾನ ಕಂಪನಿಗಳು ಡಿಜಿಲಾಕರ್ ಅಥವಾ ಬೇರೆ ಯಾವುದಾದ್ರೂ ಸುರಕ್ಷಿತ ಮತ್ತು ಸುಲಭವಾದ ಮಾರ್ಗಗಳ ಮೂಲಕ ಪೋಷಕರನ್ನ ವೆರಿಫೈ ಮಾಡುವ ಸಿಸ್ಟಮ್ ತರಬೇಕಾಗುತ್ತೆ. ಆದರೆ ಇದಕ್ಕಿಂತ ಅತಿ ಮುಖ್ಯವಾದ ಇನ್ನೊಂದು ವಿಷಯ ಇದೆ. ಅದೇನು? ಮಕ್ಕಳ ಯೋಗಕ್ಷೇಮದ ಮೇಲೆ ಕೆಟ್ಟ ಪರಿಣಾಮ ಬೀರುವ ಯಾವುದೇ ಡೇಟಾ ಪ್ರಾಸೆಸಿಂಗ್ ಮಾಡುವಂತೆ ಇಲ್ಲ. ವಿಶೇಷವಾಗಿ ಟ್ರ್ಯಾಕಿಂಗ್, ಬಿಹೇವಿಯರಲ್ ಮಾನಿಟರಿಂಗ್ ಮತ್ತು ಟಾರ್ಗೆಟೆಡ್ ಜಾಹೀರಾತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಅಂದ್ರೆ ಯೂಟ್ಯೂಬ್ ಆಗ್ಲಿ, ಬೇರೆ ಗೇಮಿಂಗ್ ಆಪ್ಗಳಾಗ್ಲಿ, ಮಕ್ಕಳು ಏನ್ ನೋಡ್ತಾರೆ, ಯಾವ ಗೇಮ್ನಲ್ಲಿ ಹೆಚ್ಚು ಸಮಯ ಕಳೀತಾರೆ ಅಂತ ಟ್ರ್ಯಾಕ್ ಮಾಡಿ ಅವರಿಗೆ ಇಷ್ಟ ಆಗೋ ಆಟಿಕೆಗಳ ಜಾಹೀರಾತು ತೋರಿಸಿ ಲಾಭ ಮಾಡ್ತಿದ್ರಲ್ಲ, ಆ ಬಿಸ್ನೆಸ್ ಮಾಡೆಲ್ ಈಗ ಸಂಪೂರ್ಣವಾಗಿ ಕೊನೆಯಾಗುತ್ತಾ? ಹೌದು. ಮಕ್ಕಳ ಆನ್ಲೈನ್ ನಡವಳಿಕೆಯನ್ನು ಟ್ರ್ಯಾಕ್ ಮಾಡಿ ಹಣ ಮಾಡುವ ಕಂಪನಿಗಳಿಗೆ ಇದು ಬಹುದೊಡ್ಡ ಪೆಟ್ಟು. ಇನ್ಮುಂದೆ ಮಕ್ಕಳನ್ನ ಟಾರ್ಗೆಟ್ ಮಾಡುವಂತಿಲ್ಲ. ವಾವ್! ಆದ್ರೆ ಪ್ರಾಕ್ಟಿಕಲ್ ಆಗಿ ಯೋಚಿಸಿದಾಗ ಎಲ್ಲಾ ಸಂದರ್ಭಗಳಲ್ಲೂ ಇದು ಸಾಧ್ಯವಿಲ್ಲ ಅಲ್ವಾ? ಉದಾಹರಣೆಗೆ ಶಾಲೆಗಳು ಅಥವಾ ಮಕ್ಕಳ ಕೌನ್ಸಿಲಿಂಗ್ ಮಾಡುವ ಸಂಸ್ಥೆಗಳು ಮಕ್ಕಳ ಡೇಟಾ ಬಳಸಲೇಬೇಕಾಗುತ್ತೆ. ಹೌದು, ಅದು ಅನಿವಾರ್ಯ. ಹಾಗಾಗಿ ಕಾಯ್ದೆಯು ಇದಕ್ಕೂ ಒಂದು ದಾರಿ ಮಾಡಿಕೊಟ್ಟಿದೆ. ಅಂತಹ ಕೆಲವು ನಿರ್ದಿಷ್ಟ ಡೇಟಾ ಫಿಡ್ಯುಷರಿಗಳಿಗೆ ವಿನಾಯಿತಿ ನೀಡುವ ಅವಕಾಶ ಇದೆ. ಅಲ್ಲದೆ ಯಾವುದಾದ್ರೂ ಪ್ಲಾಟ್ಫಾರ್ಮ್ ಮಕ್ಕಳ ಡೇಟಾವನ್ನ ಅತ್ಯಂತ ಸುರಕ್ಷಿತವಾಗಿ ನಿರ್ವಹಿಸ್ತಿದೆ ಅಂತ ಸರ್ಕಾರಕ್ಕೆ ಮನವರಿಕೆ ಆದರೆ ಆ ಭದ್ರತಾ ಕ್ರಮಗಳನ್ನು ಆಧರಿಸಿ ಸರ್ಕಾರವು ವಯಸ್ಸಿನ ಮಿತಿಯನ್ನು ಸಡಿಲಿಸುವ ಅಧಿಕಾರವನ್ನು ಹೊಂದಿದೆ. ಇದು ನಿಜಕ್ಕೂ ಕಣ್ಣು ತೆರೆಸುವಂತಹ ಚರ್ಚೆ. ನಾವು ಎಲ್ಲಿಂದ ಶುರು ಮಾಡಿದ್ವು? ಆ ಒಂದು ಸಣ್ಣ ಐ ಅಕ್ಸೆಪ್ಟ್ ಬಟನ್ನಿಂದ. ಆದ್ರೆ ಈಗ ನೋಡಿದ್ರೆ ಆ ಬಟನ್ ಹಿಂದೆ ಎಷ್ಟೊಂದು ಪ್ರಬಲವಾದ ವ್ಯವಸ್ಥೆ ಇದೆ. ಖಂಡಿತ. 22 ಭಾಷೆಗಳಲ್ಲಿ ಸ್ಪಷ್ಟ ನೋಟಿಸ್, ಡೇಟಾ ಕೇಳುವವರ ಮೇಲೆ ಸಾಕ್ಷಿ ಒದಗಿಸುವ ಸಂಪೂರ್ಣ ಹೊಣೆಗಾರಿಕೆ. ನಮ್ಮೆಲ್ಲರ ಡೇಟಾ ನಿರ್ವಹಿಸಲು ಈ ಕನ್ಸೆಂಟ್ ಮ್ಯಾನೇಜರ್ಗಳೆಂಬ ಡಿಜಿಟಲ್ ಪವರ್ ಹೌಸ್ಗಳು ಮತ್ತು ಮಕ್ಕಳ ಡೇಟಾ ರಕ್ಷಣೆಯ ಬಿಗಿ ನಿಯಮಗಳು. ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಡಿಪಿಡಿಪಿಎ ಕಾಯ್ದೆಯು ನಮ್ಮ ಡೇಟಾದ ಮೇಲಿನ ಕಂಟ್ರೋಲನ್ನ ನಮ್ಮ ಕೈಗೆ ವಾಪಸ್ ಕೊಡ್ತಿದೆ ಅಂತ ಖಂಡಿತ ಹೇಳ್ಬಹುದು. ಹೌದು, ಆ ಕಾಯ್ದೆಯ ಮೂಲ ಉದ್ದೇಶವೂ ಅದೇ. ಆದ್ರೆ ನಾವು ಇಷ್ಟೆಲ್ಲ ಸಮ್ಮತಿ, ಹಕ್ಕುಗಳು, ಕಟ್ಟುನಿಟ್ಟಿನ ಒಪ್ಪಂದಗಳ ಬಗ್ಗೆ ಮಾತನಾಡಿದೆವಲ್ವಾ? ಹೌದು. ಈ ಕಾಯ್ದೆಯ ಒಳಗೆ ನಾವು ಮರೆಯಬಾರದ ಒಂದು ಸಣ್ಣ ಆದರೆ ಅತ್ಯಂತ ಪ್ರಬಲವಾದ ಪದ ಇದೆ. ಅದೇ ನ್ಯಾಯಸಮ್ಮತ ಬಳಕೆ ಅಥವಾ ಲೆಜಿಟಿಮೇಟ್ ಯೂಸ್. ನ್ಯಾಯಸಮ್ಮತ ಬಳಕೆ ಅಂದ್ರೆ ಇಷ್ಟೆಲ್ಲ ನಿಯಮಗಳಿದ್ರೂ ಸಮ್ಮತಿ ಇಲ್ಲದೆಯೂ ಡೇಟಾ ಬಳಸಬಹುದಾ? ಹೌದು, ಇದೇ ಆ ದೊಡ್ಡ ಟ್ವಿಸ್ಟ್. ಈ ಕಾಯ್ದೆಯಲ್ಲಿ ಒಂದು ಸಣ್ಣ ಕಿಟಕಿ ಇದೆ. ಕೆಲವು ನಿರ್ದಿಷ್ಟ ಸಂದರ್ಭಗಳಲ್ಲಿ, ಅಂದ್ರೆ ಈಗ ಮೆಡಿಕಲ್ ಎಮರ್ಜೆನ್ಸಿ ಬಂದಾಗ ಅಥವಾ ಸರ್ಕಾರವು ಜನರಿಗೆ ಸಬ್ಸಿಡಿ, ಪಡಿತರ, ಲಸಿಕೆಯಂತಹ ಸೌಲಭ್ಯಗಳನ್ನು ಒದಗಿಸುವಾಗ ಪ್ರತಿಯೊಬ್ಬರ ಸಮ್ಮತಿಗಾಗಿ ಕಾಯ್ತಾ ಕೂರುವಂತಿಲ್ಲ. ಆಗ ನಮ್ಮ ಒಪ್ಪಿಗೆ ಇಲ್ಲದೆಯೂ ಡೇಟಾವನ್ನ ಕಾನೂನುಬದ್ಧವಾಗಿ ಬಳಸಬಹುದು. ಇದು ಪ್ರಾಯೋಗಿಕವಾಗಿ ಅತ್ಯಗತ್ಯವೂ ಹೌದು. ಅಂದ್ರೆ ನಮ್ಗೆ ಪ್ರೈವಸಿ ಬೇಕು ಅಂತ ಸಮ್ಮತಿಯ ಭದ್ರವಾದ ಕೋಟೆ ಕಟ್ಟಿದೀವಿ, ಆದ್ರೆ ಅದರಲ್ಲಿ ಎಮರ್ಜೆನ್ಸಿಗಾಗಿ ಒಂದ್ ಸಣ್ಣ ಕಿಟಕಿ ಓಪನ್ ಇಟ್ಟಿದೀವಿ. ಎಕ್ಸಾಕ್ಟ್ಲಿ. ಮತ್ತು ಇಲ್ಲಿಯೇ ನಾವು ಆಳವಾಗಿ ಯೋಚಿಸಬೇಕಾದ ಅಂಶ ಅಡಗಿದೆ.
ಒಂದೆಡೆ ನಮ್ಮ ಪ್ರತಿಯೊಂದು ಡೇಟಾಗೂ ಅತ್ಯಂತ ಕಟ್ಟುನಿಟ್ಟಿನಾದ ಸಮ್ಮತಿ ಬೇಕು ಎನ್ನುತ್ತಲೇ ಇನ್ನೊಂದೆಡೆ ಸಮ್ಮತಿ ಇಲ್ಲದೆ ಡೇಟಾ ಬಳಸುವ ಈ ನ್ಯಾಯಸಮ್ಮತ ಬಳಕೆಯ ಕಿಟಕಿ ತೆರೆದಿದೆ. ಹೌದು. ಹಾಗಾದ್ರೆ ಭವಿಷ್ಯದಲ್ಲಿ ಆ ಎಮರ್ಜೆನ್ಸಿ ಯಾವುದು ಅಂತ ಯಾರು ನಿರ್ಧರಿಸ್ತಾರೆ? ನಮ್ಮ ಖಾಸಗಿತನದ ಹಕ್ಕು ಮತ್ತು ವ್ಯವಸ್ಥೆಯ ಈ ನ್ಯಾಯಸಮ್ಮತ ಬಳಕೆಯ ಗೆರೆಯನ್ನ ಯಾರು, ಎಲ್ಲಿ ಮತ್ತು ಹೇಗೆ ಎಳಿತಾರೆ? ಯಾವುದೋ ಒಂದು ಸರ್ಕಾರಿ ಯೋಜನೆಗೆ ನಮ್ಮ ಇಡೀ ಡೇಟಾಬೇಸ್ ಬಳಸ್ಕೊಳ್ಳೋದು ನ್ಯಾಯಸಮ್ಮತವೇ? ಈ ಸೂಕ್ಷ್ಮವಾದ ಸಮತೋಲನವೇ ಮುಂಬರುವ ದಿನಗಳಲ್ಲಿ ಅತಿದೊಡ್ಡ ಚರ್ಚೆಯ ವಿಷಯವಾಗಲಿದೆ. ಎಕ್ಸಲೆಂಟ್ ಪಾಯಿಂಟ್. ಕಾಯ್ದೆ ನಮ್ಮ ಕೈಗೆ ಅಧಿಕಾರ ಕೊಟ್ಟಿದೆ, ಆದ್ರೆ ಆ ಅಧಿಕಾರದ ಮಿತಿ ಎಲ್ಲಿದೆ ಅನ್ನೋದನ್ನ ಕಾಲವೇ ನಿರ್ಧರಿಸಬೇಕು. ಭವಿಷ್ಯದಲ್ಲಿ ನಮ್ಮ ಡೇಟಾ ನಿಜಕ್ಕೂ ಎಷ್ಟು ಸೇಫ್ ಅನ್ನೋದೇ ನಾವೆಲ್ಲರೂ ಯೋಚಿಸಬೇಕಾದ ದೊಡ್ಡ ಪ್ರಶ್ನೆ. ಖಂಡಿತ. ಈ ಪ್ರಬಲವಾದ ಪ್ರಶ್ನೆಯನ್ನ ನಾವೆಲ್ಲರೂ ಯೋಚಿಸ್ತಾ ಇವತ್ತಿನ ಈ ಆಳವಾದ ವಿಶ್ಲೇಷಣೆಯನ್ನ ಇಲ್ಲಿಗ ಮುಕ್ತಾಯಗೊಳಿಸೋಣ. ಮುಂದಿನ ಬಾರಿ ಯಾರಾದ್ರೂ ಆಪ್ನಲ್ಲಿ ಆ ಐ ಆಕ್ಸೆಪ್ಟ್ ಬಟನ್ ನೋಡ್ದಾಗ ಖಂಡಿತ ಅದ್ರ ಹಿಂದಿನ ಈ ಕಥೆ ನೆನ್ಪಾಗುತ್ತೆ ಅಂತ ನಂಬಿದ್ದೀನಿ.